ಇಂಡಸ್ ವ್ಯಾಲಿ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ನಾನು ಇವತ್ತು ತರಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಕಾಸ್ಟ್ ಐರನಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ, ಹಾಗೆಯೇ ಸ್ಟೀಲ್ನಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಒಂದು ಮೆನ್ಯೂ ಇತ್ತು. ಅದಾದಮೇಲೆ ನೆಕ್ಸ್ಟ್ ಈಗ ನಾನು ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ತವಾ. ಸೊ ಐರನ್ ತವಾ ಅಂತೂ ತುಂಬಾ ವೆಯ್ಟ್ ಇದೆ ಆ್ಯಂಡ್ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರೋದು ಕ್ಯಾಸ್ಟ್ ಐರನ್ ಕಡಾಯಿ. ಸೊ ಇದರಲ್ಲಿ ನಾವು ಪಲ್ಯಗಳನ್ನ ಆಮೇಲೆ ಗ್ರೇವಿಗಳನ್ನ ಆರಾಮಾಗಿ ಕುಕ್ ಮಾಡ್ಕೊಳ್ಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಂದುಬಿಟ್ಟು ತಡ್ಕಾ ಪ್ಯಾನ್. ಇದರಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಫ್ರೈ ಪ್ಯಾನ್. ಇಂಡಸ್ ವ್ಯಾಲಿ ಪ್ರೀ ಸೀಸನ್ ಕುಕ್ವೇರ್ ಸೆಟ್ ಇಂದ ನಾವು ಪ್ರತಿನಿತ್ಯ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗಿ ಇರ್ತೀವಿ. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಐರನ್ ಕಡಾಯಿನ ಮತ್ತು ಕುಕ್ವೇರ್ ಸೆಟ್ನ ಯೂಸ್ ಮಾಡಿಕೊಂಡು ನಾವು ಅಡುಗೆಗಳನ್ನ ಕುಕ್ ಮಾಡೋದ್ರಿಂದ ಮತ್ತು ಐರನ್ ಇಂಟೇಕ್ ನಮ್ಮ ಬಾಡಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಂತೂ ತುಂಬಾ ರೆಸಿಪೀಸ್ನ ನಾವು ಮಾಡ್ಕೊಳ್ಬೋದು. ನಾನಂತೂ ಪ್ರತಿನಿತ್ಯ ಈ ಒಂದು ಕುಕ್ವೇರ್ ಸೆಟ್ಟಿನ ಯೂಸ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ತಿರ್ತೀನಿ. ಸೊ ಇಲ್ಲಿ ನಾನು ಇವಾಗ ಕುಂಬಳಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ವೆಜ್ ಆರ್ ನಾನ್ ವೆಜ್ ಎರಡೂ ಕೂಡ ಕುಕ್ ಮಾಡ್ಕೊಳ್ಬೋದು. ನಾವು ಇಂಡಸ್ ವ್ಯಾಲಿ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ಯೂಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಹಾಗೆಯೇ ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಕೂಡ ಕುಕ್ ಮಾಡ್ಬೋದು. ಕುಕ್ ಮಾಡೋದಂತೂ ತುಂಬಾ ಈಸಿ, ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಏನಿಲ್ಲ, ನಾವು ಯಾವುದಾದ್ರೂ ರೆಸಿಪೀಸ್ನ ಮಾಡಿದ ನಂತರ ಇದನ್ನು ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ಟವ್ ಮೇಲಿಟ್ಟು ಬಿಸಿ ಮಾಡಿ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಮೇಂಟೈನ್ ಮಾಡಿದ್ರೆ ಆಯಿತು. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮೇಂಟೈನ್ ಮಾಡಿ ನಾವು ಆರಾಮಾಗಿ ಈ ಒಂದು ಕುಕ್ವೇರ್ ಸೆಟ್ನ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಟೇಸ್ಟ್ ವೈಸ್ ಫಸ್ಟೇ ಹೇಳ್ದಾಗೆ ಯಾವುದೇ ರೆಸಿಪೀಸ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನ ಇಂಡೈರೆಕ್ಟಾಗಿ ನಮ್ಮ ಬಾಡಿಗೆ ಐರನ್ ಇಂಟೇಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ? ನಿಮಗೂ ಏನಾದರೂ ಈ ಒಂದು ಕುಕ್ವೇರ್ ಸೆಟ್ ಅಂದರೆ ಇಂಡಸ್ ವ್ಯಾಲಿ ಅವರ ಪ್ರೀ ಸೀಸನ್ ಕುಕ್ವೇರ್ ಸೆಟ್ ಬೇಕು ಅಂತ ಅಂದರೆ The Indus Valley Summer Sale 2026 healthy cooking toxin free product and now at great prices. It's perfect time to switch. Don't miss it out. ಮೇಘನಾ ವಿ ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಂಡಸ್ ವ್ಯಾಲಿ ಅವರ ವೆಬ್ಸೈಟ್ನಲ್ಲಿ ಕುಕ್ವೇರ್ ಸೆಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಒಂದು ಪಾರ್ಸಲ್ ರಿಸೀವ್ ಆಗೋದಿತ್ತು. ಅವರು ಕೂಡ ಕಾಲ್ ಮಾಡಿದ್ರು. ಸರಿ ಪಾರ್ಸಲ್ ಇಸ್ಕೊಂಡು ಒಂದೇ ಸಲ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅವ್ರಿಗೆ ಒಂದು ಸ್ವಲ್ಪ ರೋಡ್ ಮಿಸ್ ಆಗಿ ಮುಂದೆ ಹೊಟ್ಟೋಗ್ಬಿಟ್ಟಿದ್ರು. ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಪಾರ್ಸಲ್ ಇಸ್ಕೊಂಡು ಬಂದೆ. ಇನ್ನು ಜೀವನ್ಸ್ ಕೂಡ ಸಂಜೆ ಆಫೀಸಿಂದ ಬಂದರು. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಚಿಂಟು ಹತ್ರ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ನಂದು ಅದೇನು ಪಾರ್ಸಲ್ ರಿಸೀವ್ ಆಗಿತ್ತು, ನಾನು ಅದನ್ನು ಓಪನ್ನೇ ಮಾಡಿರಲಿಲ್ಲ. ಸರಿ ಇವಾಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ಓಪನ್ ಮಾಡ್ತಾ ಇದ್ದೆ. ಚಿಂಟು ಹೇಗಿದ್ರು ಓಪನ್ ಮಾಡ್ತಿದ್ಯಾ, ಅದನ್ನೊಂದು ವಿಡಿಯೋ ಮಾಡ್ಕೊ ಅಂತ ಹೇಳ್ದೆ. ಸರಿ ಅಂತ ಇವಾಗ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮಿಂತ್ರಾಯಿಂದ ಒಂದಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ May 1st ನನ್ನ ಬರ್ತಡೇ. ಸೊ ಹಾಗಾಗಿ ಅದಕ್ಕೆ ಅಂತ ಶಾಪಿಂಗ್ ಮಾಡಿದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಅದು ಅವತ್ತಿನ ದಿನ ಬರ್ತಡೇ ದಿನ ವೇರ್ ಮಾಡ್ತೀನಿ. ಸೊ ಈಗ ಬನ್ನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಬಟ್ಟೆ ಯಾವ ರೀತಿ ಬಂದಿದೆ ಏನು ಅಂತ. ಸೊ ಫಸ್ಟ್ ಇದು ಬೇಡ, ಇದು ಆಮೇಲೆ ಮಾಡ್ತೀನಿ. ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಕವರ್ ತೆಗೆದುಬಿಟ್ಟೆ, ಬಟ್ ಆಲ್ಸೋ ಆಮೇಲೆ ಶೇರ್ ಮಾಡ್ಕೊತೀನಿ. ಅದನ್ನ ಫಸ್ಟ್ ಇದನ್ನ ಶೇರ್ ಮಾಡೋಣ. ನೋಡಿ ಈ ಥರ, ಇದು ತುಂಬ ಕಡಿಮೆ ಪ್ರೈಸಲ್ಲೇ ನಾನು ತರಿಸ್ಕೊಂಡಿರೋದು. ತುಂಬ ಜಾಸ್ತಿ ಏನು ಪ್ರೈಸ್ ಅಲ್ಲ. ಇದಕ್ಕೆ ಐ ಥಿಂಕ್ 500 or 549 ಅನ್ಕೊತೀನಿ ಅಷ್ಟೇ ಪ್ರೈಸ್, ಜಾಸ್ತಿ ಅಲ್ಲ. ಪ್ಯಾನ್ ಮಾಡಿದ್ರೆ ಬರುತ್ತೆ ಅನ್ಸುತ್ತಲ್ವಾ. ಒಂಥರ ರೆಡ್ ಅಂತಾನೆ ಹೇಳ್ಬೋದು, ಒಂಥರ ಪಿಂಕ್ ಅನಿಸ್ತಾ ಇದೆ ನನಗೆ. ಇಲ್ಲಿ ಇಲ್ಲ, ರೆಡ್ ಅಲ್ವೇನೋ? ಇಲ್ಲ, ರೆಡ್. ಓಕೆ. ಸೊ ಫಸ್ಟ್ ಈ ಒಂದು ಡ್ರೆಸ್ ತುಂಬ ಚೆನ್ನಾಗಿದೆ. ವಾವ್, ನೈಸ್. ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಆರಾಮಾಗಿ ಕೊಡ್ಬೋದು. ಇದೇನು ಪ್ರಿಂಟ್ ಬಂದಿದೆ ಅಲ್ಲ, ಫ್ಲವರ್ ಪ್ರಿಂಟು, ಅಂದರೆ ಏನು ಹೋಗಲ್ಲ ಇದು. ಚೆನ್ನಾಗಿದೆ. ಮಿಂತ್ರಾನಲ್ಲಿ ಆ್ಯಕ್ಚುಲ್ ಆಗಿ ಬಟ್ಟೆಗಳು ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ. ಆರಾಮಾಗಿ ಕೊಡ್ಬೋದು. ಇಷ್ಟು ಪ್ರೈಸಿಗೆ ನಿಜ ವರ್ತ್ ಅಂತಲೇ ಅನ್ನಿಸ್ತು. ಓಕೆ, ಇದು ಆಲ್ಮೋಸ್ಟ್ ತೋರಿಸ್ತೀನಿ. ಈ ರೀತಿಯಾಗಿ ಬರುತ್ತೆ. ಹೇಗಿದೆ? ಕಂಪ್ಲೀಟ್ ರೆಡಿ ಆಗಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಪ್ಯಾಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ.
ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಯಾಂಟ್ದು. ಅದಾದಮೇಲೆ ಇದು ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಏನು ವೇರ್ ಮಾಡಬೇಕು ಅಂತ ಏನಿಲ್ಲ, ಬೇಕಾದರೆ ಇಷ್ಟ ಆದರೆ ವೇರ್ ಮಾಡ್ಬೋದು, ಇಲ್ಲ ಅಂದರೆ ಸುಮ್ಮನೆ ಸೈಡಲ್ಲಿ ಇಟ್ಬಿಟ್ಟು ಹೋಗ್ಬೋದು ಅಷ್ಟೇ. ದುಪ್ಪಟ್ಟ ಕ್ವಾಲಿಟಿ ಏನು ನನಗಂತ ವಾವ್ ಅನಿಸ್ಲಿಲ್ಲ, ಬಟ್ ಬಟ್ಟೆ ಮಾತ್ರ ಇದು ತುಂಬ ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ಕೋತೀನಿ, ಓಕೆನಾ. ನೋಡಿ ಈ ರೀತಿಯಾಗಿದೆ, ಚೆನ್ನಾಗಿದೆಯಲ್ಲ. ನನಗೆ ಒಂದು ಸ್ವಲ್ಪ ಸಮ್ಮರ್ ಅಲ್ವಾ, ಆರಾಮಾಗಿರ್ಬೇಕು ಅಂತ ಈ ಥರ ಬೈ ಮಾಡಿರೋದು. ಮತ್ತು ನನಗೆ ಯೂಶ್ವಲಾಗಿ ಈ ಥರ ಡ್ರೆಸ್ಗಳೇ ತುಂಬ ಚೆನ್ನಾಗಿ ಕಾಣೋ ಅಂಥದ್ದು. ಫಸ್ಟ್ ಈ ಒಂದು ರೆಡ್ ಅನಾರ್ಕಲಿ ಸೂಟ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಂತೂ ಕಲರ್ ನನ್ನ ಹತ್ರ ಇದೆ, ಅದೇನೋ ಗೊತ್ತಿಲ್ಲ, ಯಾವಾಗಲೂ ಕೂಡ ಈ ಒಂದು ಕಲರ್ ಮೇಲೆ ನಂಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ತಗೊಂಡಾಗೆಲ್ಲ ಒಂದೊಂದು ಕಲರ್ ತೊಗೊತಾನೇ ಇರ್ತೀನಿ. ಒಂದು ಸ್ವಲ್ಪ ಚೂರು ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿ ಬಂದಿದೆ ಅಂತ. ಇಲ್ಲ, ಈ ಪರ್ಟಿಕ್ಯುಲರ್ ಕಲರಲ್ಲಿಲ್ಲ, ಒಂಚೂರು ಶೇಡಲ್ಲಿ ಬೇರೆ ಬೇರೆ ಇದೆ. ಆ್ಯಂಡ್ ಓಕೆ, ಚೆನ್ನಾಗಿದೆ. ನೈಸ್. ಹೇಗಿದೆ ಚಿಂಟು? ಚೆನ್ನಾಗಲ್ಲ? ಅದು ಯಾವ ರೀತಿ ಇದೆ? ಚೆನ್ನಾಗಿದೆ ಅಲ್ಲ? ಡ್ರೆಸ್ದು ವರ್ಕ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಫ್ರಂಟಲ್ಲಿ. ಆ್ಯಂಡ್ ಸ್ಲೀವ್ಸ್ ನೋಡ್ಬೋದು, ಇದು ಸ್ಲೀವ್ಸ್ ಕೂಡ ಚೆನ್ನಾಗಿದೆ. ಎಕ್ಸೆಲ್ ಸೈಜಲ್ಲಿ ನಾನು ಬೈ ಮಾಡಿರೋದು. ಚೆನ್ನಾಗಿದೆ ಫ್ರೆಂಡ್ಸ್, ನಿಜ. ಫ್ರಿಲ್ಸ್ ನೋಡ್ಬೋದು, ಫ್ರಿಲ್ಸು ನೋಡಿ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಈ ಥರ ಗೌನ್ಸು, ಅನಾರ್ಕಲಿ ಸೂಟ್ಸು, ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನೇ ತಗೊಂಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ, ಯಾವ ರೀತಿ ಇದೆ ಅಂತ. ಇದು ಬಂದುಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ಲು, ಆ್ಯಂಡ್ ಅದ್ರ ಮೇಲೆ ಈ ರೀತಿಯಾಗಿ ಗೋಲ್ಡ್ ಥ್ರೆಡಲ್ಲಿ ಎಂಬ್ರಾಯ್ಡ್ರಿ ಬಂದಿರೋವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ಒಳಗಡೆ ಕೂಡ ಅಷ್ಟೆ ಲೈನಿಂಗ್, ಇದ್ರ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು 945 rupees. ಇದು ಕ್ಯಾಶ್ ಆನ್ ಡೆಲಿವರಿನೇ ತೊಗೊಂಡಿದ್ದೆ. ಸೊ ಚೆನ್ನಾಗಿದೆ. ಹೇಗೋ ನನ್ನ ಬರ್ತಡೆಗೆ ಯಾವಾಗಲೂ ಅಷ್ಟೇ ನಾನು ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಮಾಡ್ತೀನಿ. ಅದು ಹೆಂಗೆ ಗೊತ್ತಾ, ಇನ್ನೇನು ಒಂದು 2-3 ದಿನ ಇರುತ್ತೆ ಅನ್ನೋ ಟೈಮಲ್ಲಿ ಬಟ್ಟೆ ಬುಕ್ ಮಾಡೋಕ್ಕೆ ಹೋಗ್ತೀನಿ. ಆ್ಯಂಡ್ ಫೈನಲಿ ಅದು ನಂಗೆ ಚೆನ್ನಾಗಿರೋದು ಸಿಗ್ತಾನೆ ಇರಲಿಲ್ಲ. ಈ ಸಲ ನಾನು 15ನೇ ತಾರೀಕು ಏಪ್ರಿಲಿಂದನೇ ಅಂದ್ಕೊಂಡಿದ್ದೆ. ಸುಮ್ಮನೆ ನೋಡೋದು, ಹಿಂಗೆ ಪಾಪು ಹೊತ್ತಾಗ ಅವಳ ಕಡೆ ಗಮನ ಕೊಟ್ಕೊಂಡು ಆಮೇಲೆ ಅದು ಬುಕ್ ಮಾಡೋದಕ್ಕೆ ಮರ್ತೇ ಹೋಗ್ತಿದ್ದೆ. ಹಿಂಗೆ ಮಾಡ್ತಾ 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 ನಾನು ಈಗ ಮೊನ್ನೆ ಯಾವತ್ತು ಐ ಥಿಂಕ್ 24th or 25th ಆರ್ಡರ್ ಮಾಡಿರೋದು, ಇವಾಗ ರಿಸೀವ್ ಆಗಿದೆ. ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ಬೇರೆ ಮೆಸೇಜ್ ಬಂದಿತ್ತು ಡಿಲೇ ಆಗುತ್ತೆ ಅಂತ. ನೋಡಿದ್ರೆ ಇಷ್ಟು ಬೇಗ ಬಂದ್ಬಿಟ್ಟೈತೆ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ. ನನಗೆ ಈ ಡ್ರೆಸ್ಸು ಆ ಡ್ರೆಸ್ಸು ಎರಡೂ ಕೂಡ ಇಷ್ಟ ಆಯಿತು. ಎರಡನ್ನೂ ಕೂಡ ರಿಟರ್ನ್ ಮಾಡಲ್ಲ. ಚೆನ್ನಾಗಿದೆ. ನಾನು ಆವಾಗ ಮೀಶೋನಲ್ಲಿ ಏನು ತರಿಸ್ಕೊಂಡಿದ್ದೆ ಅಲ್ವಾ, ಈ ಬ್ಲ್ಯಾಕ್ ಕಲರು, ಅದಾದಮೇಲೆ ಇನ್ನೊಂದು ಯಾವುದದು ಯಾವ್ಯಾವುದೋ ತರಿಸ್ಕೊಂಡಿದ್ನಲ್ಲ, ಅದು ಎಲ್ಲನೂ ಕೂಡ ನನಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಟಾಪ್ ಚೆನ್ನಾಗಿದ್ರೆ ಪ್ಯಾಂಟ್ ಪ್ರಾಬ್ಲಮ್ಮು. ಆಮೇಲೆ ಇದು ಕುರ್ತಾ ಸೆಟ್ ಎರಡೂ ಕೂಡ ಹಾಗೆ ಆಯಿತು. ಟಾಪ್ ಚೆನ್ನಾಗಿದೆ, ಬಟ್ ಪ್ಯಾಂಟೇ ಚೆನ್ನಾಗಿಲ್ಲ. ದುಪ್ಪಟ ಚೆನ್ನಾಗಿರುತ್ತೆ. ಸೊ ಈ ರೀತಿ ಪ್ಯಾಂಟು ಮತ್ತು ದುಪ್ಪಟ, ಟಾಪು ಮತ್ತು ದುಪ್ಪಟ ಇಟ್ಕೊಂಡು ಪ್ಯಾಂಟ್ ಇಲ್ಲದಂತೆ ಏನು ಮಾಡೋದು ಅಲ್ವಾ. ಸೊ ಸಪ್ರೇಟಾಗಿ ಲೆಗ್ಗಿನ್ಸ್ ಅದೆಲ್ಲ ತೊಗೋಬೇಕಾಗತ್ತೆ. ಸುಮ್ಮನೆ ಅಷ್ಟೊಂದೆಲ್ಲ ಕಾಸು ಕೊಟ್ಬಿಟ್ಟು ಸಪ್ರೇಟಾಗಿ ತೊಗೊಳೋದಕ್ಕಿಂತ ಚೆನ್ನಾಗಿರೋದೇ ತೊಗೋಬೋದಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡಿದೆ. ಇವಾಗ ನೋಡಿ ಅದೇ ಪ್ರೈಸಲ್ಲೇ, ಇದು ಇನ್ನೂ ಕಡಿಮೆನೇ ಹೇಳ್ಬೇಕಂದ್ರೆ, ಇದು 545 ರೂಪಾಯೋ 50 ರೂಪಾಯೋ, 550 ರೂಪಾಯಿಗೆ ತೊಗೊಂಡಿರೋದು. ಇದು 945 ರೂಪಾಯಿ ಅಷ್ಟೇ. ಚೆನ್ನಾಗಿದೆ ಅಲ್ವಾ, ನನಗೂ ಇಷ್ಟ ಆಯಿತು. ಸೊ ಈ ರೀತಿ ನಿಮ್ಗೆ ಇಷ್ಟ ಆದರೆ ಹೇಳಿ, ನಾನು ಲಿಂಕ್ನ ಕೊಡ್ತೀನಿ, ಓಕೆನಾ. ನೈಸ್ ನೈಸ್. ನನಗಂತೂ ಈ ಕಲರ್ ಸಕ್ಕತ್ ಇಷ್ಟ ಆಯಿತು. ಹೇಗಿದೆ ಚಿಂಟು? ಎಲ್ಲಾದರೂ ಫಂಕ್ಷನಿಗೆ ಕೂಡ ಹಾಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಎತ್ತಿಟ್ಕೊಳ್ಳೋಣ. ಅಪ್ಪು ಹೇಗಿದೆ ಮಮ್ಮಿ ಡ್ರೆಸ್? ಹಾಂ, ತುಂಬ ಚೆನ್ನಾಗಿದೆಯಾ?
ನನ್ನ ಮಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಕೆಲವೊಂದೊಂದು ಪದಗಳು ಅವನಿಗೆ ಬರ್ತಾ ಇರ್ಲಿಲ್ವಲ್ಲ, ಇವಾಗ ಮನೆಯಲ್ಲಿ ರಿಪೀಟ್ ಆಗಿ ಹೇಳ್ಸಿ ಕೆಲವೊಂದು ಪದಗಳನ್ನ ಕಲ್ತ್ಕೊಂಡಿದ್ದಾನೆ. ನಾವು ಕಲ್ಸಿದೀವಿ. ಕೆಲವೊಮ್ಮೆ ಮಾತಾಡುವಾಗ ಫಾಸ್ಟ್ ಅಲ್ಲಿ ಎಲ್ಲ ಎಗರಿಸ್ಬಿಡ್ತಾನೆ. ಇವಾಗ ಒಂಚೂರು ಕರೆಕ್ಟ್ ಆಗಿ ಮಾತಾಡ್ತಾವನೆ. ಎಸ್, ಚೆನ್ನಾಗಿದೆ. ಇಷ್ಟೇ ನಾನು ಆಸೆ ಪಟ್ಟು ಬುಕ್ ಮಾಡ್ಕೊಂಡಿದ್ದು. ಎರಡು ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮೀಶೋನಲ್ಲಿ ಏನು ತರಿಸ್ಕೊಂಡಿದ್ದೆ, ಅದ್ರೊಳಗೆ ನಾನು 2 ಡ್ರೆಸ್ನ ಇಟ್ಕೊಂಡಿರೋದನ್ನೆಲ್ಲ ರಿಟರ್ನ್ ಮಾಡ್ಬಿಟ್ಟೆ. ಅದು ಹಿಂಗೆ ಏನಾದರೂ ಇದ್ದಾಗ ವೇರ್ ಮಾಡ್ಬೋದು. ಅದು ಮೊನ್ನೆ ಒಂದು ಡ್ರೆಸ್ ವೇರ್ ಮಾಡಿದ್ದೆ, ಇನ್ನೊಂದು ಡ್ರೆಸ್ ಬಂದ್ಬಿಟ್ಟು ನೋಡೋಣ ಯಾವಾಗಾದರೂ. ಇಷ್ಟು ಚೆನ್ನಾಗಿ. ಇನ್ನು ನಾನಂತೂ ಲಾಸ್ಟ್ ಮೂಮೆಂಟಲ್ಲಿ ಯಾವಾಗಲೂ ಶಾಪಿಂಗ್ ಮಾಡೋದು, ಯಾವಾಗಲೂ ಒಂದೇ ಥರ ಸಿಗೋದಿಲ್ಲ. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಏನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಇಲ್ಲ, ಸೈಜ್ ಕೂಡ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ನಿಜ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ನೋಡ್ತಾ ಇದ್ದೀರಾ ಅಲ್ವಾ, 545 ರೂಪಾಯಿಗೆ ನಿಜ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಇನ್ನು ಪಪ್ಪ ಮನೆಗೆ ಹೋಗಿದ್ವಿ ಅಲ್ಲ, ಚಿಂಟು ನಮ್ಮನ್ನು ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದ ನಮ್ಮ ಜೊತೆನೇ. ಹಾಗೆ ಪಾಪು ಜೊತೆ ಅಪ್ಪು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಇದ್ದ. ಸೊ ಹಾಗಾಗಿ ಅದು ಹೇಗಿದ್ರು ಪಾರ್ಸಲ್ ರಿಸೀವ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವನೇ ವಿಡಿಯೋ ಮಾಡಿಬಿಟ್ಟು ಕೊಟ್ಟ. ಇನ್ನು ಅಡುಗೆ ಕೆಲಸ ಕೂಡ ಏನೂ ಇರಲಿಲ್ಲ, ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೇನೆ. ಸೊ ಹೀಗೆ ಒಂದು ಸ್ವಲ್ಪ ಏನು ಬೇಕು ಝೆಪ್ಟೋನಲ್ಲೆಲ್ಲ ನೋಡಿ ಆರ್ಡರ್ ಮಾಡಿಕೊಂಡೆ. ಯಾಕಂದರೆ ನಾಳೆ ಬೆಳಗ್ಗೆನೇ ಆರ್ಡರ್ ಮಾಡ್ಕೋಬೋದು, ನಾಳೆ ತಿಂಡಿಗೆಲ್ಲ ಏನೇನು ಬೇಕು ಅಂತ. ಬಟ್ ಇವಾಗ ಒಂದು ಸ್ವಲ್ಪ ನನಗೆ ಎಗ್ಗು ಅದೆಲ್ಲ ಬೇಕಾಗಿತ್ತು, ಹಾಗಾಗಿ ಝೆಪ್ಟೋನಲ್ಲಿ ಎಲ್ಲ ಆರ್ಡರ್ ಮಾಡಿಕೊಂಡೆ. ಇನ್ನು ಅಡುಗೆ ಮನೆ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ನಾನೇನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹೀಗೆ ತಮ್ಮನ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಅವನು ಊಟ ಮಾಡಿಕೊಂಡು ಅದಾದಮೇಲೆ ಒಂದು 10:30ಗೇನೋ ಅವನು ಹೊರಟ. ಅದಾದಮೇಲೆ ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಫ್ರೆಂಡ್ಸ್, ಟೈಮ್ ಆಗಲೇ 1 ಗಂಟೆ ಆಗಿದೆ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆಗಲಿಲ್ಲ, ಹೆವಿ ಕೆಲಸ ಇತ್ತು. ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ತೊಳೆದು ಟೈಮೇ ಆಗೋಯ್ತು. ನಾವು ತಿಂಡಿ ತಿಂದಾಗಲೇ 11:30 ಆಗಿತ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಪಾಪು ಜೊತೆಯಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಪ್ಪುನ ಬರೆಯೋದಕ್ಕೆ ಅಂತ ಕೂರಿಸಿದ್ದೀನಿ. ಅವನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬರಿತಾ ಇರ್ತಾನೆ. ಒಂದು ಕಡೆ ನೀಟಾಗಿ ಕೂತ್ಕೊಂಡು ಬರಿ ಅಂತಂದರೆ ಅವನು ಅವನದೇ ಪ್ರಕಾರದಲ್ಲಿ ಬರೆಯೋದು. ಇನ್ನು ನಮ್ಮ ಸಿರಿನ ತೋರಿಸ್ತೀನಿ ನಿಮಗೆ, ಅವಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ಇವತ್ತು ಇಲ್ಲೋಡು, ಇಲ್ಲಿ 2 ಜುಟ್ಟು ಹಾಕೊಂಡ್ಬಿಟ್ಟಿದ್ದಾಳೆ ನನ್ನ ಕಂದ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಸುಮ್ಮನೆ ಅವಳದು ಕೂದಲು ಮುಂದೆ ಬರ್ತಾಯಿತ್ತು. ಅವಳಿಗೆ ಅಂತ ಮೊನ್ನೆ ರಬ್ಬರ್ ಬ್ಯಾಂಡ್ ತೊಗೊಂಬಂದಿದ್ದೆ ಅಲ್ವಾ, ನೋಡೋಣ ಹಾಕಿ ಅಂತ ಅಂದ್ಬಿಟ್ಟು ನೋಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಂತೂ ಫೋಟೋ ತೆಗೆದು ಎಲ್ಲರಿಗೂ ಕೂಡ ಸೆಂಡ್ ಮಾಡಿದೆ. ಅಂದರೆ ನಮ್ಮ ಮಂಜು ಆಂಟಿಗೆ, ನಮ್ಮ ಪಪ್ಪಾಗೆ, ರಾಣಿಗೆ, ಆಮೇಲೆ ನಮ್ಮ ಮಮ್ಮಿಗೆ, ನಮ್ಮ ಅಮ್ಮಂಗೆ, ಅಜ್ಜಿಗೆ ಎಲ್ರಿಗೂ ಕೂಡ ಕಳಿಸಿದ್ದಾಯಿತು. ಎಲ್ಲರೂ ಕೂಡ ಕ್ಯೂಟ್ ಅಂತ ಕಳಿಸ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ಹಾಂ, ಹೆಂಗಿದೆ ಅಪ್ಪ ಇದು? ಪೈರು ಥರ ಇದೆ ಇದು. ಹಾಂ, ಚಿಕ್ಕ ಜುಟ್ಟು, ಚಿಕ್ಕ ಜುಟ್ಟು ನನ್ನ ಮಗಳು, ಚಿಕ್ಕ ಜುಟ್ಟು. ಹೇಗಿದೆಪ್ಪ, ಹೇಗಿದೆ ಸಿರಿಮಾ? ಹಾಂ ನೋಡಿ, ಇವಾಗ ಸೇಮ್ ಹುಡುಗಿ ಥರನೇ ಕಾಣಿಸ್ತವಳೆ ನನ್ನ ಮಗಳು. ಜುಟ್ಟು ಹಾಕ್ಕೊಂಡು, ಕಿವಿ ಚುಚ್ಚಿಸ್ಕೊಂಡು, ಬರೀ 3 ದಿನಕ್ಕೆ ನನ್ನ ಮಗಳು ದೊಡ್ಡವಳಾಗೋಗ್ಬಿಟ್ಲು. ಬರೀ 3 ದಿನಕ್ಕೆ. ಭಾನುವಾರ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬಂದ್ವಿ. ಇವತ್ತು ಆಲ್ರೆಡಿ ಬುಧವಾರ. ಕಿವಿ ಚುಚ್ಚಿಸ್ಕೊಂಡು ಬಂದು ಜುಟ್ಟು ಎಲ್ಲ ಹಾಕ್ಕೊಂಡು ನನ್ನ ಮಗಳು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಕಣಪ್ಪ. ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಹಾಂ, ನಿಂತ್ಕೊಂಡಿರಬೇಕು, ಸುತ್ತಾಡಬೇಕು, ಕೂರಿಸ್ಕೊಳ್ಳೋಂಗಿಲ್ಲ. ನನಗೂ ಕೂಡ ಸಾಕಾಗೋಯ್ತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿರೋಣ ಆರಾಮಾಗಿ, ಆಮೇಲೆ ಹೋಗಿ ಪಾಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಅಪ್ಪುಗೂ ಕೂಡ ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕು. ಅವನಿಗೆ ಈ ಸಮ್ಮರ್ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಹೀಟ್ ಆಗಿಬಿಡುತ್ತೆ ಬಾಡಿ, ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಅವನಿಗೆ. ಇನ್ನು ನನ್ನ ಮಗಳಿಗೆ ಈ ಥರ ಜುಟ್ಟು ಹಾಕಿದ್ನಲ್ಲ ಅಂತ ವಿಡಿಯೋ ಹಾಗೆ ಮಾಡಿಕೊಂಡೆ. ನನ್ನ ಬಂಗಾರಿ ಹೇಗೆ ಕಾಣಿಸ್ತಿದ್ದಾಳೆ ಪುಟ್ಟು ಜುಟ್ಟು ಹಾಕ್ಕೊಂಡು ಅಂತ ಕಮೆಂಟ್ ಮಾಡಿ. ಓಕೆನಾ? ಓ ಸಿರಿಮಾ ಸಿರಿ. ಇನ್ನು ನನ್ನ ಮಗ ಹೋಗ್ಬಿಟ್ಟು ಬೇರೆ ಟಿ ಶರ್ಟ್ ತೊಗೊಂಬರೋ ಅಂತ ಅಂದರೆ ಹೋಗ್ಬಿಟ್ಟು ಇದನ್ನು ತೊಗೊಂಬಂದಿದ್ದಾನೆ. ಆವಾಗಲೇ ಕರ್ಕೊಂಬಿಟ್ಟಿದ್ಲು ಅಂತ ಚೇಂಜ್ ಮಾಡಬೇಕಾಗಿತ್ತು. ತೊಗೊಂಡು ಬಂದರೆ ಇದನ್ನು ತೊಗೊಂಬಂದ. ಇದು ಲಕ್ಕಿನೇ ಏನೊಂದು 2 ಸತಿ 3 ಸತಿ ಹಾಕ್ಕೊಂಡಿದ್ದಾನೇನೋ ಅಷ್ಟೇ. ಇನ್ನು ನನ್ನ ಮಗಳು ಇದೆ ಫಸ್ಟ್ ಟೈಮ್ ಹಾಕೊತಾ ಇರೋದು. ಸಿರಿಮಾ, ಸಿರಿ ಇಲ್ಲೋಡು. ಸಿರಿ ಹೇಗೆ ಕಾಣಿಸ್ತಾ ಇದೆಯಾ ಸಿರಿಮಾ ನೀನು? ಹಾಂ, ಹೇಗೆ ಕಾಣಿಸ್ತಾ ಇದೆಯಾ?
ಒಂದು ಸ್ಟ್ರೈಟ್ ಆಗೈತೆ, ಇನ್ನೊಂದು ಆ ಕಡೆ ಕೊಟ್ಟೋಗ್ಬಿಟ್ಟೈತೆ ಜುಟ್ಟು. ಅವಳು ಸರಿ ಕುತ್ಕೊಳ್ಳಿಲ್ಲ, ಹಾಗಾಗಿ ಅದು ಆ ಕಡೆ ಹೊಟ್ಟೋಯ್ತು. ಆಮೇಲೆ ಕುತ್ಕೊಂಡಾಗ ಹಾಕ್ತೀನಿ. ತುಂಬ ಲೂಸಾಗೇ ಹಾಕಿದ್ದೀನಿ ನೋಡಿ, ತುಂಬ ಲೂಸಾಗಿ ಹಾಕಿದ್ದೀನಿ. ಹಾಂ ಬಾ ಸಿರಿ ಸಿರಿ ಸಿರಿ. ಅಯ್ಯಯ್ಯೋ ಮುದ್ದು ಸುಂದ್ರಿ 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 ಬಂಗಾರಿ. ಹಾಂ ಸರಿ ಪಚ್ಚುತ್ಯಾ ನಿದ್ದೆ ಮಾಡ್ತೀಯ ಇವಾಗ? ಹೋಗ್ಲಿ, ನಿದ್ದೆನೂ ಮಾಡಲ್ಲ, ಈ ಕಡೆ ಸುಮ್ಮನೆ ಆಟಾಡೋದು ಇಲ್ಲ, ಎತ್ಕೊಂಡು ಕುತ್ಕೊಂಡಿರ್ಬೇಕು. ಬೆಳಗ್ಗೆಯಿಂದ ನಾನು ಕೂಡ ಎತ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ಸರಿ ಸ್ವಲ್ಪ ಹೊತ್ತಾದರೂ ಎತ್ಕೊಳ್ಳೋಣ ಅಂತ ಎತ್ಕೊಂಡು ಕುತ್ಕೊಂಡೆ. ಇವತ್ತಂತೂ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯ್ತು ನನಗಂತೂ. ಪೆನ್ನಲ್ಲಿ ಯಾಕವ್ವ ಬರೀತಿದ್ಯಾ? ಪೆನ್ನಲ್ಲಿ ಯಾರು ಬರೆಯೋಕ್ಕೆ ಹೇಳಿದ್ದು ನಿನಗೆ? ಬರೀ ಕುತ್ಕೊಂಡು ಪೆನ್ಸಿಲಲ್ಲಿ ಬರೀ. ನೀನು ಪೆನ್ನಲ್ಲೆಲ್ಲ ಬರೆಯೋದಕ್ಕೆ ಹೇಳಿಲ್ಲ ನಾನು, ಪೆನ್ಸಿಲಲ್ಲಿ ಬರೀ. ಇನ್ನು ಅಪ್ಪುಗೆ ಸ್ಕೂಲಿಂದ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ಪ್ರತಿದಿನ ಒಂದೆರಡು ಪೇಜ್ ಆದ್ರೂ ಬರೆಯೋದಕ್ಕೆ ಹೇಳ್ತೀನಿ, ಬರೀತಾನೆ. ಹೋಮ್ವರ್ಕ್ ಎಲ್ಲ ಬರೆದಿದ್ದಾದಮೇಲೆ ಕರ್ಸಿವ್ ಹ್ಯಾಂಡ್ ರೈಟಿಂಗ್ನ ಬರೆಯೋದಕ್ಕೆ ಕೊಡ್ತೀನಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾನೆ. ಇನ್ನು ಸಿರಿಗೆ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಷ್ಟು ಮಲ್ಗಿಸಿದ್ರು ಮಲ್ಕೊತಾನೇ ಇರಲಿಲ್ಲ. ಸರಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವಳಿಗೆ ನಿದ್ದೆ ಬಂದಾಗ ಅವಳೇ ಮಲ್ಕೊತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಕೊನೆಗೆ 1 ಗಂಟೆ ಹೋಗಿ 2:15 ಆಯಿತು, ಇನ್ನೂ ನಿದ್ದೆ ಮಾಡಲಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಎಡಿಟ್ ಮಾಡೋದಕ್ಕೆ ಕೂತ್ಕೊಂಡೆ. ಅಪ್ಪು ನೋಡ್ಬೋದು ಇವಾಗ, ಅವನು ಮಲ್ಕೊಂಡು ಸಿರಿನೂ ಮಲಗಿಸ್ತೀನಿ ಅಂತ ಮಲಗಿಸ್ತಾ ಇದ್ದಾನೆ. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಗೆ ತೊಗೊಂಡೆ, ಎಷ್ಟು ಕ್ಯೂಟಾಗಿ ಅಪ್ಪು ಮಲಗಿಸ್ತಾ ಇದ್ದಾನೆ ಸಿರಿನ ಅಂತ. ಇನ್ನು ನಾನು ಪಾಪುಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಆಮೇಲೆ ಸ್ನಾನ ಮಾಡಿಸೋಣ, ಮಲ್ಕೊಂಡು ಎದ್ದೇಳಲಿ, ಅಷ್ಟೊತ್ತಿಗೆ ನನಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇನ್ನು ವಿಡಿಯೋ ಏನು ಎಡಿಟ್ ಮಾಡಬೇಕಾಗಿತ್ತು ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಕೆಲಸ ಇತ್ತು. ಬೆಳಗ್ಗೆಯಿಂದ ಸಂಜೆ ಆಗೋದು ಗೊತ್ತೇ ಆಗೋದಿಲ್ಲ. ಒಂಥರ ನನ್ನ ಬ್ಯುಸಿ ರೂಟೀನಲ್ಲಿ ನಾನೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀನಿ. ಇನ್ನು ಸಿರಿನ ಮಲಗಿಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಸಂಜೆ ಹಾಗೆಯೇ ಸ್ನಾನ ಮಾಡಿಸ್ತೀನಿ ಸಿರಿಗೆ. ಸಂಜೆ ಒಂದು 3 ಗಂಟೆ 3:15 ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಮಲ್ಕೊಂಡಿದ್ದರೆ ನನಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅದಾದಮೇಲೆ ಸಂಜೆನೇ ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ ದೇವರಿಗೆ. ಇನ್ನು ಬೆಳಗ್ಗೆ ಮಾಡಬೇಕು ಅಂದರೆ ಈಗ ಸೀರಿಯಸ್ಸಾಗಿ ಆಗೋಲ್ಲ, ಯಾಕಂದರೆ ಎಲ್ಲ ಒಟ್ಟಿಗೆ ಒಂದೇ ಸಮ ಮಾಡಬೇಕು ಅಂದರೆ ನನಗೂ ಬ್ಯಾಕ್ ಪೈನ್ ಬಂದುಬಿಡುತ್ತೆ. ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಅಷ್ಟೇ ಇವಾಗ ಸಂಜೆನೇ ಪೂಜೆ ಮಾಡಿಬಿಡ್ತೀನಿ. ಸಿರಿ ಇವಾಗ ಮಲ್ಕೊಂಡ್ಲು. ಇವಾಗ ಟೈಮ್ ಬಂದು 4:15. ಇವಾಗ ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಒಂದು 11:30 ಹಾಗೆ ಮಲ್ಕೊಂಡಿದ್ದು. 1 ಅವರ್ ಮಲ್ಕೊಂಡ್ಲು ಅಷ್ಟೇ. ಅದಾದಮೇಲೆ ಮಲ್ಕೊಂಡೇ ಇಲ್ಲ. ಇವಾಗಂತೂ ಕಂಪ್ಲೀಟ್ಲಿ ಸ್ಲೀಪಿಂಗ್ ಪ್ಯಾಟ್ರನ್ ಅವಳದ್ದು ಏನಿತ್ತು ಅದು ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಅವಳಿಗೆ ಯಾವಾಗ ನಿದ್ದೆ ಬರುತ್ತೆ ಮಲ್ಕೊತಾಳೆ, ಎದ್ದು ಆಟ ಆಡಬೇಕು, ಆಗ ಆಟ ಆಡ್ತಾಳೆ. ಸೊ ಈ ರೀತಿ ಇನ್ನು ಬೆಳಗ್ಗೆಯಿಂದ ಟ್ರೈ ಮಾಡಿ ನನ್ನ ಮಗಳು ಇವಾಗ ಮಲ್ಕೊಂಡು. ಸರಿ ಇವಾಗ ಹೋಗಿ ಊಟನಾದರೂ ಮಾಡೋಣ ಅಂತ. ಟೈಮ್ ಆಗಲೇ 4:15 ಆಗಿದೆ. ಇವಾಗ ಹೋಗಿ ಊಟ ಮಾಡಬೇಕು. ನಾನು ಝೆಪ್ಟೋಯಿಂದ ಕಡಲೆ ಬೇಕಾಗಿತ್ತು ಅಂತ ಆರ್ಡರ್ ಮಾಡಿ ತರಿಸ್ಕೊಂಡೆ ಚಟ್ನಿ ಮಾಡೋದಕ್ಕೆ. ಸೊ ಚಟ್ನಿಗೆ ಅಂತ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಇಲ್ಲೇ ಇಟ್ಬಿಟ್ಟಿದ್ದೀನಿ. ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕು, ಆಮೇಲೆ ಮಾಡ್ತೀನಿ. ಪಾಪು ಕೂಡ ಅವಳು ಮಲ್ಕೊಂಡಿರ್ತಾಳಲ್ವ, ಆ ಟೈಮಲ್ಲಿ ಬೇಗ ನಾನು ಮಾಡ್ಕೊಂಬಿಡೋಣ ಕೆಲಸ ಅನ್ನೋದಕ್ಕೋಸ್ಕರ ಬೇಗ ಮಾಡ್ಕೊಂಬಿಡ್ತೀನಿ. ಫ್ರೀ ಇದ್ದಾಗ ಅಂದರೆ ಈ ಥರ ಟೈಮಲ್ಲಿ ಆರಾಮಾಗಿ ಇವನ್ನೆಲ್ಲ ಎತ್ತಿಟ್ಕೋಬೋದು. ಇನ್ನು ಸ್ವಲ್ಪ ಬೆಳಗ್ಗೆ ತಿಂದಿದ್ದು ತಟ್ಟೆಗಳೆಲ್ಲ ಇದ್ದಾವೆ ಸಿಂಕಲ್ಲಿ, ಅವನ್ನ ವಾಶ್ ಮಾಡ್ಕೋಬೇಕು. ಆಮೇಲೆ ಮಾಡಿಕೊಂಡ್ರೆ ಆಯಿತು. ನನಗೆ ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡ್ಬಿಟ್ರೆ ಅದೇ ಆಗೋಗ್ಬಿಡುತ್ತೆ. ಈ ಪಾಪು ಮಲ್ಕೊಂಡಿದ್ದಾಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ಮಾವಿನ ಹಣ್ಣನ್ನು ತೊಗೊಂಬಂತಿದ್ರು. ಏನು ಗಮ್ಮಂತಿದೆ ಗೊತ್ತಾ, ಮನೆ ಫುಲ್ಲು ಘಮ ಅಂತ ಇದೆ ಸ್ಮೆಲ್ಲಿಗೆ. ಆಮೇಲೆ ಕಟ್ ಮಾಡಿಕೊಂಡು ಅಪ್ಪುಗೆ ಕೊಡ್ತೀನಿ. ಅವನಿಗೆ ತುಂಬ ಇಷ್ಟ ಮ್ಯಾಂಗೋ, ಆಮೇಲೆ ಈ ದ್ರಾಕ್ಷಿ, ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಅವನಿಗೆ ಅಂತ ಆಮೇಲೆ ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಫಸ್ಟಿಗೆ ಅವನಿಗೆ ಊಟ ಕೊಟ್ಬಿಡ್ತೀನಿ. ಅಂದರೆ ಅವನೇನು ಊಟಕ್ಕೆ ಬೇಕು ಅಂತ ಕೇಳೋದೇ ಇಲ್ಲ ನನ್ನ ಮಗ. ಊಟ ಕೊಟ್ಟಿಲ್ಲ ಅಂದರೆ ಬೇಕಾದ್ರೂ ಹಂಗೆ ಇದ್ಬಿಡ್ತಾನೆ, ಕೇಳೋದೇ ಇಲ್ಲ. ಈ ಫ್ರೂಟ್ಸ್ ಎಲ್ಲ ಸಿಗುತ್ತಲ್ವ, ಇಲ್ಲೇ ಇಟ್ಟಿರ್ತೀನಿ. ಸೊ ಏನು ಬೇಕೋ ತೊಗೊಂಡು ತಿನ್ಕೊಳ್ಳೋದು, ಆಮೇಲೆ ಹಂಗೆ ಇದ್ಬಿಡೋದು, ಏನೂ ಕೇಳೋದೇ ಇಲ್ಲ. ಸೊ ಇವಾಗ ಊಟ ಹಾಕ್ಕೊಡ್ತೀನಿ ಅಂತ ಅಂದರೆ ಹ್ಞೂ ಆಯಿತು ಮಮ್ಮಿ ಹಾಕ್ಕೊಡು ಅಂತ ಅಂದ. ಸರಿ ನಾನು ಹಾಕ್ಕೊಂಡು ಹಂಗೆ ಅವನಿಗೂ ಹಾಕ್ಕೊಡೋಣ ಅಂತ ಬಂದೆ. ನನಗಂತೂ ಸಖತ್ತು ಡಾರ್ಕ್ ಸರ್ಕಲ್ಸ್ ಆಗಿ ಹೋಗ್ಬಿಟ್ಟಿದೆ. ಒಬ್ಬರು ಹೇಳಿದ್ರು ನನಗೆ, ಈ ಜಾಕಾಯಿ ಬರುತ್ತಲ್ಲ, ಜಾಕಾಯಿನ ತೆಗೆದ್ಬಿಟ್ಟು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಹೋಗುತ್ತೆ ಅಂತ. ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನನಗೇನಾದರೂ ರಿಸಲ್ಟ್ ಸಿಕ್ಕಿದ್ರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ.
ಐ ಹೋಪ್ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ. ಈ ಅಂಡರ್ ಐ ಕ್ರೀಮ್ ಅದೆಲ್ಲ ಬರುತ್ತೆ. ನಾನೊಂದು ತರಿಸ್ಕೊಂಡಿದ್ದೆ, ಬ್ರ್ಯಾಂಡ್ ಬೇಡ ಯಾವುದು ಅಂತ, ಬಟ್ ಅದು ಏನೂ ಯೂಸ್ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಲೈಕ್ ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು ತರಿಸ್ಕೊಂಡಿದ್ದು. ಇವಾಗ ಅನ್ನಿಸ್ತಿದೆ ಯಾಕಾದ್ರೂ ತರಿಸ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟು ಅಂತ. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಅದು ಯೂಸ್ ಮಾಡೋದು ಅಂತ. ಏನಂದರೆ ಮೇಯ್ನಾಗಿ ನಂದು ನಿದ್ದೆ ಸರಿಗೆ ಆಗ್ತಾಯಿಲ್ಲ. 12:30 1 ಗಂಟೆ ಆಗೋಗ್ಬಿಡುತ್ತೆ. ಫಸ್ಟು ಪಾಪು 2 ಗಂಟೆವರೆಗೂ ಎದ್ದಿರ್ತಿದ್ಲಲ್ಲ ಚಿಕ್ಕವಳಿಂದ ಇವಾಗ ಚಿಕ್ಕವಳೇನೆ. ಆವಾಗ ಹುಟ್ಟಿದ 1.5 ತಿಂಗಳು 2 ತಿಂಗಳು ತನಕ ಅವಳು ಮಲ್ಕೋತಾ ಇದ್ದಿದ್ದೇನೆ ತುಂಬ ಲೇಟು. ರೂಢಿ ಆಗೋಗ್ಬಿಟ್ಟಿತ್ತು ನನಗೆ 2 ಗಂಟೆಗೆ ಮಲ್ಕೊಳ್ಳೋದು. ಅವಾಗಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿರೋದು. ಇವಾಗ ಅವಳು ಮಲ್ಕೊತಾಳೆ, ನನಗೆ ನಿದ್ದೆ ಬರ್ತಾಯಿಲ್ಲ ಈ ರೀತಿ. ಇನ್ನು ಮಧ್ಯಾಹ್ನದ ಹೊತ್ತೇನಾದರೂ ಕೆಲಸ ಇಲ್ಲ ಅಂತಂದರೆ ಮಲ್ಕೊಂಡ್ಬಿಡ್ತೀನಿ 1 hour 2 hour ಈ ಥರ. ಇನ್ನು ಇವತ್ತು ಕೆಲಸ ಇತ್ತು, ಆಗಲಿಲ್ಲ. ಇವಾಗ ನೋಡ್ಬೋದು ಟೈಮ್ ಆಲ್ರೆಡಿ 4:15. ಇವಾಗ ತಿಂತಾಯಿದ್ದೀನಿ. ಎಷ್ಟೊಂದು ಸತಿ ಅನ್ಕೊತೀನಿ ಬೇಗ ಟೈಮಿಗೆ ಊಟ ಮಾಡಿಬಿಡ್ಬೇಕು ಅಂತ, ಬಟ್ ಅದು ಆಗೋದೇ ಇಲ್ಲ. ನಾನೇ ಒಂದು ಅನ್ಕೋತೀನಿ, ಅದೇ ಒಂದು ಆಗುತ್ತೆ. ಒಂದೊಂದು ಸಲ ಚೆನ್ನಾಗಿ ಟೈಮ್ ಟು ಟೈಮ್ ಕರೆಕ್ಟಾಗಿ ಆಗಿಬಿಡುತ್ತೆ, ಒಂದೊಂದು ಸತಿ ಈ ರೀತಿ ಮುಂದೆ ಹೋಗುತ್ತೆ. ಬೆಳಗ್ಗೆ ತಿಂದಿದ್ದು ಲೇಟ್ ಅಲ್ವಾ, ಸೊ ಮಧ್ಯಾಹ್ನ ಊಟ ಕೂಡ ಲೇಟ್ ಆಯಿತು. ಇನ್ನು ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಡ್ರೆಸ್ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.